ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಾಮಾನ್ಯ ಸಭೆಯು ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿರುವ ಮೇಧ ಜನಾಂಗದ ವಾಸಿಸುತ್ತಿರುವ ಪ್ರದೇಶಕ್ಕೆ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಭೇಟಿ ನೀಡಿ ಪರಿಶೀಲಿಸಿದರು. ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಕಂದಾಯ ಅದಾಲತ್ ಪಹಣಿ ತಿದ್ದುಪಡಿ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653, ಮತ್ತೊಂದು ಸಂಖ್ಯೆ 7353153690. ಕುಶಾಲನಗರ ಪಟ್ಟಣದ ಪುರಸಭೆ ಸಾಮಾನ್ಯ ಸಭೆಯು ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ಪಟ್ಟಣದ ಪುರಸಭೆಯ ಸಾಮಾನ್ಯ ಸಭೆಯು ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಮನೆಗಳ್ಳತನ ಹಾಗೂ ದನಕಳ್ಳತನದ ಬಗ್ಗೆ ಧ್ವನಿ ಎತ್ತಿದ ಪುರಸಭೆ ನಾಮನಿರ್ದೇಶಿತರಾದ GB ಜಗದೀಶ್ ಹಾಗೂ MM ಪ್ರಕಾಶ್ ಅವರು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ಸಭೆಯಲ್ಲಿ ಚರ್ಚಿಸಿದರು. ಅದೇ ರೀತಿ ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಗಳು ಆರಂಭವಾಗಿ ವರ್ಷಗಳೇ ಕಳೆದರೂ ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತಿಲ್ಲವೆಂದು ಪುರಸಭೆಯ ಸದಸ್ಯರಾದ B ಜಯವರ್ಧನ್ ರವರು ಒಳಚರಂಡಿ ನಿಗಮದ AEE ಪ್ರಸನ್ನ ರವರನ್ನ ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ಕುಶಾಲನಗರ ಪುರಸಭೆ ವ್ಯಾಪ್ತಿಯ 2024-25ನೇ ಸಾಲಿಗೆ ಬೀದಿ ದೀಪ ನಿರ್ವಹಣೆ ಕಾಮಗಾರಿಗೆ ಟೆಂಡರ್ ಆಹ್ವಾನಿಸುವ ಕುರಿತು ಪುರಸಭೆ ವ್ಯಾಪ್ತಿಯ ಬೂದು ನೀರು ಕಾವೇರಿ ನದಿಗೆ ಸೇರಿದಂತೆ ಮುತ್ತಪ್ಪ ದೇವಸ್ಥಾನ, ದಂಡಿನಪೇಟೆ, ರಸೂಲ್ ಬಡಾವಣೆಗಳಲ್ಲಿ ಪೈಪ್ಲೈನ್ ಅಳವಡಿಸಿ ಒಳಚರಂಡಿಗೆ ಜೋಡಣೆ ಮಾಡುವ ಕಾಮಗಾರಿಯ ಕ್ರಿಯೋಜನೆಗೆ ಅನುಮೋದನೆ ಕೋರಿ 2025-26ನೇ ಸಾಲಿಗೆ ಉದ್ದಿಮೆ ಪರವಾನಗಿ ಶುಲ್ಕವನ್ನು ಪರಿಷ್ಕರಿಸುವ ಬಗ್ಗೆ, ಕಚೇರಿಯ ಉಪಯೋಗಕ್ಕೆ ಪಡೆದಿರುವ ಕಾರಿನ ಟೆಂಡರ್ ಅವಧಿಯು ಪೂರ್ಣಗೊಂಡಿರುವುದರಿಂದ 2025-26ನೇ ಸಾಲಿಗೆ ಟೆಂಡರ್ ಕರೆಯುವ ಬಗ್ಗೆ, ನೈರ್ಮಲ್ಯ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ, ಲೋಡರ್ಸ್ ಮತ್ತು ವಾಹನ ಚಾಲಕರಿಗೆ ಬೆಳಗಿನ ಉಪಹಾರ ನೀಡಲು ಟೆಂಡರ್ ಕರೆಯಲಾಗಿ ಬಂದಿರುವ ಟೆಂಡರ್ ಅನ್ನು ಅಂಗೀಕರಿಸುವ ಬಗ್ಗೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ, ಸದಸ್ಯರುಗಳಾದ ಶೇಖ್ ಅಲಿಮುಲ್ಲಾ, ಕೆ ಪ್ರಮೋದ್, ಸುರಯ್ಯ ಬಾನು, DK ತಿಮ್ಮಪ್ಪ, MB ಸುರೇಶ್, ಅಮೃತರಾಜ್, ಆನಂದ್ ಕುಮಾರ್, ಜಗದೀಶ್ BL, ಜಯಲಕ್ಷ್ಮಮ್ಮ, ಶೈಲ ಕೃಷ್ಣಪ್ಪ, K ಸುಂದರೇಶ್, MK ಸುಂದರೇಶ್, KR ರೇಣುಕಾ, ಅಬ್ದುಲ್ ಖಾದರ್, ಶಿವಶಂಕರ್ HK, ನವೀನ್ ಕುಮಾರ್, ಹರೀಶ್, ಪ್ರಕಾಶ್, GB ಜಗದೀಶ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಹಿಂಭಾಗದಿಂದ ಪ್ರಾರಂಭ ಆಗ್ತಕ್ಕಂಥ ಏನು ಅರಿವ ತೋಡಿ ಸಂಬಂಧಪಟ್ಟಂತ ಜಾಗ ಇದೆ, ಆ ತೋಟದ ಸುತ್ತ ಅಕ್ಕಪಕ್ಕ 2 ಸಲ ನಮ್ಮ ಜಾಗ ಸರ್ಕಾರ ಸಂಬಂಧಪಟ್ಟಂತು, ಅಲ್ಲಿ UGD ಲೈನ್ ಹೋಗಿದೆ, ವಾಟರ್ ಲೈನ್ ಹೋಗಿದೆ, ಅದಕ್ಕೆ ಮಣ್ಣು ತುಂಬಿದ್ದಾರೆ. ಆ ಜಾಗ ನಮ್ಮದು, ಅದನ್ನು ತೆರವುಗೊಳಿಸಿ ಅಂತ ಹೇಳ್ತಾರೆ. ನಾನೇ ತೋರಿಸ್ತೇನೆ. ಒಂದು ಟಾಟಾಸುಮ ಗಾಡಿಲಿ ಇಲ್ಲ ಹಸು ಕಳ್ತನ ಆಗಿದ್ದ ಕೇಸಲ್ಲಿ ಒಂದು ಮೇಡಮ್ 30-40 ಹಸು ಕಳ್ತನ ಆಗಿದೆ. ಒಂದು 800 ಕಾರ್, ಒಂದು ಸುಮ 800 ಕಾರ್ ಮುಂದೆ ಬರ್ತವೆ, ಹಿಂದೆ ಸುಮ ಬರ್ತದೆ, ಟಾಟಾ ಸುಮ ಅದ್ರಲ್ಲಿ ಎತ್ಕೊಂಡು ಹೋಗಿದ್ದಾರೆ. ಎಲ್ಲಿ ಮೇಡಮ್ ಯಾರೋ ಪಾಪ ಒಂದು ಹಸು ಕಟ್ಕೊಂಡಿರ್ತಾರೆ, ಜೀವನ ಮಾಡೋಕ್ಕೋಸ್ಕರ ಗುಂಡಿ ಬದಲಿನಲ್ಲಿ ಒಂದು ಸುಮಾರು ಹೋಗೈತೆ, ಮುಳುಸಬೇಲ್ ಹೋಗೈತೆ. ಇದುವರೆಗೆ ಯಾವುದು ಸತ್ಯ ಆಗಿಲ್ಲ. ಪತ್ತೆ ಮಾಡ್ಲಿಕ್ಕೆ ಅಂತಾನೆ ನಾವೀಗ ನೈಟ್ ಟವರ್ ಲೊಕೇಶನ್ ಎಲ್ಲ ತೆಗೆದು ಮೂವ್ಮೆಂಟ್ ಮಾಡ್ತಾ ಇದ್ದೀವಿ. ಶರ್ವಾಸ್ ಅಂತಲೂ ಸೇಮ್ ಅಫೆನ್ಸ್ ಆಗಿದೆ. 2 ಕಡೆಯವರು ಸೇರಿ ಒಂದು ಟೀಮ್ ಮಾಡಿ ಮೇಡಮ್, ಇದು ಈ ಸರ್ಕಲ್ಗಳಲ್ಲಿ ಕ್ಯಾಮ್ರಾಗಳು ಹಾಕುವಂತ ಆಪ್ಷನ್ ನಿಮ್ಮ ಡಿಪಾರ್ಟ್ಮೆಂಟ್ ಇದೆಯಾ? ಡಿಪಾರ್ಟ್ಮೆಂಟ್ ಇಂದ ಕ್ಯಾಮ್ರಾ ಇದೆ, ಕ್ಯಾಮ್ರಾಗಳು 4 ಕಡೆ 2 ಕಡೆ ವರ್ಕ್ ಆಗ್ತಿದೆ. ಒಂದು 2 ಕಡೆ ಅವ್ರದ್ದು ಟೈಮ್ ಮುಗಿತಾರೆ, ಅವರು ಸರ್ವಿಸ್ ಕೊಡ್ತಾರೆ. ಡಿಪಾರ್ಟ್ಮೆಂಟ್ ಅವರು ಕೆಲವರು ಬಂದ್ಬಿಟ್ಟು ಮಾಹಿತಿ ಕೊಡ್ತಾರೆ, ಸರ್ ಇಲ್ಲಿ ಕ್ಯಾಮ್ರಾ ಹಾಕ್ಸಿ, ಇಲ್ಲಿ ಕ್ಯಾಮ್ರಾ ಹಾಕ್ಸಿ ಅಂತ. ನೀವು ಸರ್ಕಲ್ಗಳಲ್ಲಿ ನೀವು ಅಂದರೆ ಮೇನ್ ರೋಡ್ ಬಿಟ್ಟು ಈಗ ಏರಿಯಾ ವೈಸ್ ಸರ್ಕಲ್ಗಳು ಇರ್ತಲ್ಲ, ಅಲ್ಲಿ ಹಾಕ್ಸಕ್ಕಲ್ಲ ನೀವು? ಇಲ್ಲಿಂದ ಒಂದಿಷ್ಟು ಇಷ್ಟಿಷ್ಟಾಗಲ್ಲ ಗುಂಡಿ ಮುಚ್ಚಿ ಅಲ್ಲಿ ಗಲಾಟೆ ಗುಂಡಿ ಮುಚ್ಚೋದೇ ಬೇಡ ಅಂತ ನಾನು ಇಂಜಿನಿಯರ್ಗೆಲ್ಲ ಫೋನ್ ಮಾಡಿ ಕೇಳಿದ್ದೀನಿ. ಏನು ವಿಚಾರ, ಅದು ಯಾಕೆ ನೀವು ಆ ಲೆಕ್ಕಾಚಾರದಲ್ಲಿ ಗುಂಡಿ ಎಲ್ಲಿದೆ ಅದನ್ನು ನೀವು ಇಂಜಿನಿಯರ್ ನಮಗೆ ಅದನ್ನು ಎಸ್ಟಿಮೇಟ್ ಮಾಡಿ ಪ್ಲ್ಯಾನ್ ಮಾಡಿ ನೀವು ಗುಂಡಿ ಮುಚ್ಚಿದ್ರ ಅಥವಾ ಒಂದೇ ಲೆಕ್ಕಾಚಾರದಲ್ಲಿ ಮಾಡಿದ್ರ ಏನು? ಈಗ ಹೆಂಗಾಗಿದೆ ಅಂತಂದರೆ
ಒಂದು ವಾರ್ಡಲ್ಲಿ ಇವರು ನಿಜಾಮುದ್ದೀನ್ ಬಡಾವಣೆನೂ ನಿಂಗೇಗೌಡ ಬಡಾವಣೆನ ತಗೊಂಡಿದ್ದಾರೆ. ನಾವು ಯೋಗಾನಂದ ಬಡಾವಣೆ ಇದೆಲ್ಲ ಹೇಳಿದ್ವು. ಈಗ ಏನಾಗಿದೆ, ನಿಜಾಮುದ್ದೀನ್ ಬಡಾವಣೆನ ಇಲ್ಲಿಂದ ಅಲ್ಲಿವರೆಗೆ ನಮಗೆ ಗುಂಡಿ ಮುಚ್ಚಕ್ಕಾಗಿಲ್ಲ. ಆಗ ನಾವು ಜನಕ್ಕೆ ಏನು ಉತ್ತರ ಕೊಡಬೇಕು? ಆಗ ಆ ವಾರ್ಡಲ್ಲಿ ಏನು ಕೇಳ್ತಾರೆ, ಅದು ಒಂದು ರಸ್ತೆನೂ ನಮಗೆ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಅಂದರೆ ಏನು ಅದು ಇಲ್ಲ, ಈ ಥರ ವಿಚಾರದಲ್ಲಿ ಮಾತಾಡ್ಬೇಕಾ ಇಲ್ಲ ಈಗಲೇ ಮಾತಾಡ್ಬೇಕು, ಅವ್ರು ಉತ್ತರ ಮಾಡಬೇಕು. ಕಂಬಗಳು ಶಿಫ್ಟಿಂಗ್ ಅಂತ ದುಡ್ಡು ಕಟ್ಟಲಿಕ್ಕೆ ಆಲ್ಮೋಸ್ಟ್ ನಿಮಗೆ ಬಂದಿರ್ಬೋದು, ಫೈಲ್ ನಿಮ್ಮ ಹತ್ರ ಇರ್ಬೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ನೂ ಆಗಿಲ್ಲ ಅದು ಕೆಲಸ. ಟ್ರಾನ್ಸ್ಫರ್ಗಳು ಯಾಕೆ ಇನ್ನೂ ಆಗಿಲ್ಲ? ಡಿಮಾಂಡ್ ನೀವು ಕೊಟ್ಟಿದ್ದೀರಾ ಮಡಿಕೇರಿ ನಿಮ್ಮ ಡಬಲಿನೋ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅದು ಅದಕ್ಕಿಂತ ಮೇಲೆ ಯಾರು ಸಿಇನೋ ಯಾರಿದ್ದಾರೆ ಅವರು ಕೊಟ್ಟಿದ್ದೀರಾ. ಅದು ಅಲ್ಲಿಂದ ಏನಕ್ಕೆ ಬಂದಿಲ್ಲ? ಸುಮಾರು ಟೈಮ್ ಆಗಿತ್ತು ನೀವು ಕಳಿಸಿ, ಅದೇನಕ್ಕೆ ಬಂದಿಲ್ಲ ಒಂದು. ಇನ್ನೊಂದೇನು ಅಂತಂದರೆ, ನಮ್ಮ ಕುಶಾಲನಗರ ಈ ನಿಮ್ಮ ಝೋನ್ಗೆ 40 ಕೋಟಿ ದುಡ್ಡು ಈಗ ಆಲ್ರೆಡಿ ಬಂದಿದೆ. 40 crores ಫಾರ್ ದ ಡೆವಲಪ್ಮೆಂಟ್ ಆಫ್ ಎಲ್ಲ, ಯಾವುದು ಟ್ರಾನ್ಸ್ಫಾರ್ಮರ್ ಆಗಲಿ ಇದಾಗಲಿ, 5 ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ಗಳು ವೈರ್ಗಳು ಎಲ್ಲದಕ್ಕೂ ಬಂದಿದೆಯಲ್ಲ. ಹೌದಲ್ಲ ಬಂದಿದೆಯಲ್ವ? ಅದನ್ನು ನೀವು ಯಾವ ಥರ ನೀವು DPR ಮಾಡ್ಕೊಂಡಿದ್ದೀರಿ? ಕುಶಾಲನಗರ ಟೌನ್ಗೆ ಎಷ್ಟು ಮಾಡಿದ್ದೀರಿ? ಪುರಸಭೆ ವ್ಯಾಪ್ತಿಗೆ ಟೌನ್ಗೆ ಎಷ್ಟು ಮಾಡ್ಕೊಂಡಿದ್ದೀರಿ? ಹೊರಗಡೆ ಎಷ್ಟು ಮಾಡಿದ್ದೀರಿ? ನಿಮ್ಮ ವ್ಯಾಪ್ತಿ ಎಲ್ಲಿ ಗಂಟೆ ಬರ್ತದೆ ಒಂದು ಒಳ್ಳೆ ಸಬ್ಜೆಕ್ಟ್ ಮಾತಾಡಿದ್ದೀನಿ. ಅದಕ್ಕೆ ನಾನು ಮಾನ್ಯ ಅಧ್ಯಕ್ಷರಿಗೆ ಕೇಳ್ತಕ್ಕಂಥದ್ದು, ಈಗ ಸರ್ ವಿಧಾನಸಭಾ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಹೋಗಿದ್ದಾರೆ, ಅವರು ಗ್ರೂಪ್ ಸರ್ವಿಸ್ ಕೊಟ್ಟಿದ್ದಾರೆ. ಕುಶಾಲನಗರ ಪುರಸಭೆಯಿಂದ ಏನೇನು ನ್ಯೂನತೆಗಳಿತ್ತು, ಏನೇನು ನಮಗೆ ಅವಕಾಶಗಳು ಕೊಡಬೇಕು ಅಂತೇಳಿ ನಾವು ಏನು ಪಟ್ಟಿ ಮಾಡಿದ್ದೋ ಅವರು ಈ ಸಭೆಗೆ ಹಲವು ಸತಿ ಬಂದಿದ್ದಾರೆ. ನಾವು ಅವ್ರ ರಿಕ್ವೆಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ನ್ಯೂನತೆ ಉಂಟು, ಇಂತಿಂಥ ಪರಿಸ್ಥಿತಿ ನಮಗೆ ಆಗಬೇಕು ಅಂತೇಳಿ ನಮ್ಮ ಮೆಮೊರಾಂಡಮಲ್ಲೂ ರಿಕ್ವೆಸ್ಟು ಇಲ್ಲಿ ಚರ್ಚೆ ಆದಂತೂ ಬರವಣೆ ಅಂತಲೇ ಇರ್ತದೆ. ಅವರು ಈಗ ಟ್ರಾನ್ಸ್ಫರ್ ಡೈರೆಕ್ಟ್ ಹೋಗ್ತಾರೆ. ಈಗ ಹೊಸದಾಗಿ ಸಾರ್ ಬಂದಿದ್ದಾರೆ, ಮತ್ತೆ ಸಂತೋಷ ನಮಗೇನು ಬೇಡ ಅಂತಿಲ್ಲ. ನಿಮಗೆ ಅವರು ಹೋದಂಥ ಸಂದರ್ಭದಲ್ಲಿ ಕುಶಾಲನಗರ ಪುರಸಭೆ ಕೊಟ್ಟಂತ ಏನೇನು ಮಾಹಿತಿಗಳು ಬಂದಿದೆ ಆ ಪಟ್ಟಿ ನಾವು ಏನೇನು ಗುರುತು ಮಾಡಿದ್ದೀವಿ ಸರ್, ದಯವಿಟ್ಟು ಸಭೆ ಕೊಡಬೇಕು. ಹಿಂದೆ ನಿರ್ಣಯ ಆದಂಥದ್ದು ಸಭೆ ಕೊಟ್ಟಂಥದ್ದು ಯಾವ್ಯಾವ ಅವಶ್ಯವಾದ ಕೆಲಸಗಳು ಆಗಬೇಕು. ಕರ್ಕೊಂಡು ಆಯ್ತು ಸರ್, 1.5 ತಿಂಗಳಲ್ಲಿ JP ಶಾಲೆದು ಮಕ್ಕಳದು ಅಂತ ಹೇಳಿದ್ರು ಕೂಡ ಅದಾಗಲಿಲ್ಲ. ಅದು ನ್ಯೂಟ್ರಲ್ ಅಂತಿದೆ, ನ್ಯೂಟ್ರಲ್ ಆಗಿರೋದು ಎಲ್ಲರೂ ಒಂದ್ ಕಡೆಗೆ ಶಿಫ್ಟ್ ಮಾಡಿ ಅಂತ ಅಂದ್ರೆ ಅದನ್ನು ಮಾಡಲಿಲ್ಲ ಅಂತಂದ್ರೆ ಇಲಾಖೆ ಈಗ ನಮ್ಮ ವ್ಯಾಪ್ತಿಗೆ ಬರುತ್ತಾ ಬರೋದಿಲ್ಲ ಅಂತ ದಯವಿಟ್ಟು ಹೇಳ್ಬಿಡಿ ಸರ್. ಇಲ್ಲಿ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಇವರು ಇಲಾಖೆಯಲ್ಲಿ AEE ಬೇರೆ, JE ಬೇರೆ. ಇವ್ರ ಮಾತಿಗೆ ಅವ್ರು ಮನ್ನಣೆ ಕೊಡ್ತಾರ ಸರ್? ನಿಮಗೆ ಸತ್ಯ ಹೇಳಿ, ಈ ಹಿಂದೆ ಅಧಿಕಾರಿಗಳು ತುಂಬಾ ಸಭೆಗಳಿಗೆ ಬಂದಿದ್ದಾರೆ. ಅವ್ರ ಮಾತುಗಳು ತುಂಬಾ ನಮ್ಮ ಅಹವಾಲುಗಳನ್ನ ಹೇಳ್ಕೊಂಡಿದ್ದು, ಅದಕ್ಕೆ ಯಾವುದೂ ಸರಿಪಡಿಸಿಲ್ಲ ಇಲ್ಲಿವರೆಗೂ. ಅದರಿಂದ ಇವ್ರನ್ನ ಕಳಿಸಿ ಸರ್, ದಯವಿಟ್ಟು AEE ಸಭೆಗೆ ಬರಕ್ಕೆ ಹೇಳ್ಬಿಡಿ ಸರ್. ಕೆಲವೊಂದು ಫಾರ್ಮಾಲಿಟೀಸ್ ಸ್ಟೇಜ್ ಕ್ಲಿಯರ್ ನಡೀತಾ ಇದೆ. ನನ್ನ KDP ಮೀಟಿಂಗಲ್ಲಿ ಕೂಡ MLA ಸಾಹೇಬರು ವಿಚಾರ ಪ್ರಸ್ತಾಪ ಮಾಡಿದ್ರು. ಮುಂದಿನ ತಿಂಗಳೊಳಗಡೆ ಅದನ್ನ ಟೆಂಡರ್ ಕರೆಯೋ ಲೆವೆಲ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ನೆನ್ನೆ ಮಾತಾಡಿದ್ದಾರೆ. ಡಬ್ಬಲ್ಲಿ ಕುಮಾರಸ್ವಾಮಿ ಇನ್ನು ಸೋಮೇಶ್ವರ ಕೆರೆ ಜೊತೆಗೆ ಬೇರೆ ಕೆರೆಗಳು ಕೂಡ ಆದ್ಯತೆ ಮೇಲೆ ತಗೊಳ್ಬೇಕು ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ. ಎಲ್ಲೂ ಮೆನ್ಷನ್ ಮಾಡೇ ನಮಗೆ ಅವ್ರನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ನನಗೆ ಮಾಹಿತಿ ಇರೋದ್ರಿಂದ ನನಗೆ ಸೋಮೇಶ್ವರ ಕೆರೆಗೆ ನಾವು ಏನು ಡೈವರ್ಷನ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದೇವೆ. ಅಲ್ಲಿ ಇದಾದ ತಕ್ಷಣವೇ ಫಸ್ಟು ಫುಲ್ ಟೆಕ್ನಾಲಜಿ ಇದರಲ್ಲಿ ಟೆಂಡರ್ ಏನು ಕಾಮಗಾರಿ ಮಾಡಿ ಉಳ್ಕೊಳ್ತಾರೆ, ಆ ಮೂಟಲ್ಲಿ ತಗೊಳ್ಳೋಣ ಅಂತೇಳಿ ಪ್ಲಾನ್ ಮಾಡಿದ್ದಾರೆ ಸರ್. ಆಮೇಲೆ ಇನ್ನೂ ಎಕ್ಸ್ಟ್ರಾ ವರ್ಕ್ಗೆ ಡೆವಲಪ್ಮೆಂಟ್ಗೆ ಏನಾದ್ರು ಅವಕಾಶ ನಾವು ಈಗ ಈ ಗೌರ್ಮೆಂಟ್ಗೆ ಆಲ್ರೆಡಿ ನಾವು 2 ರೂಪಾಯಿ ಕಳಿಸಿದ್ದೀವಿ. ಇನ್ನು ಕೆರೆಗಳು 4 ಕೆರೆಗಳು ಡೀಟೇಲ್ಸ್ ಕಳಿಸಿದ್ದೀವಿ. ಪ್ರಾಥಮಿಕವಾಗಿ ಫಸ್ಟ್ ನಾವು ಈಗ ಮಡಿಕೇರಿ ವಿರಾಜಪೇಟೆನ ತಗೊಂಡಿರೋದ್ರಿಂದ ನೆಕ್ಸ್ಟ್ ನಮ್ಮದು ಚಾಯ್ಸ್ ಮಾಡ್ತೀನಿ ಹೇಳಿದ್ದಾರೆ. ಅದು ಅಂದರೆ ನಾವು ಅಡಿಷನಲ್ ಇನ್ನೊಂದು ಬೇರೆ ಕೆರೆಗಳು ಕೂಡ ನಾವು ತಗೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಕಂದಾಯ ಅದಾಲತ್ ಪಹಣಿ ತಿದ್ದುಪಡಿ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಬೆಂಗಳೂರು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಂದಾಯ ಅದಾಲತ್ ಪಹಣಿ ತಿದ್ದುಪಡಿ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ಕಾರ್ಯಕ್ರಮಗಳು ಪ್ರಾಮಾಣಿಕವಾಗಿ ನಡೆಯುತ್ತಿದೆ. ರೈತ ಬಾಂಧವರು ಸಣ್ಣ ಪುಟ್ಟ ವಿಚಾರಗಳಿಗೆ, ಪಹಣಿಯ ದೋಷಗಳಿಗೆ ಕಿತ್ತಾಡಿಕೊಂಡು ಬದ್ಧದ್ವೇಷಗಳಾಗಿ ಮಾನವೀಯ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳದೆ ಭೂಮಿಗೆ ಸಂಬಂಧಿಸಿದ ಪಹಣಿಯ ದೋಷಗಳನ್ನು ಸರಿಪಡಿಸಿಕೊಂಡು ವ್ಯಾಜ್ಯಗಳಿಂದ ಮುಕ್ತರಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ನಿಶ್ಚಲಾನಂದನಾಥ ಸ್ವಾಮೀಜಿ ಮನವಿ ಮಾಡಿದ್ರು.
ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ ಹಾಗೂ ಪದಾಧಿಕಾರಿಗಳು, ರೈತ ಬಾಂಧವರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ನಾಗೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರೆವಿನ್ಯೂ ಅಥಾರಿಟೀಸು ಸಿವಿಲ್ ನೇಚರ್ ಅಂತ ಪ್ರಕರಣಗಳನ್ನ ಅಡ್ಮಿಟ್ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡಿ. ಅದು ಸಿವಿಲ್ ನೇಚರ್ ಅಂತ ಕ್ಲಿಯರ್ಲಿ ಯು ಹ್ಯಾವ್ ಟು ಮೆನ್ಷನ್ ಅಂಡ್ ಎಂಡಾರ್ಸ್ ಇಟ್. ಬಿಗಿನಿಂಗ್ ಅಲ್ಲಿ ಎಂಡಾರ್ಸ್ ಮಾಡಿ ಕೊಡಿ. ಅಟ್ಲೀಸ್ಟ್ ಅವರು ನೆಕ್ಸ್ಟ್ ಯಾವ್ದು ಡೋರ್ ಇದೆ ಅಲ್ಲಿ ಹೋಗ್ತಾರೆ, ಯಾವ್ದು ಅಥಾರಿಟಿ ಇದೆ ಅಲ್ಲಿ ಹೋಗ್ತಾರೆ ಅಂತ. ಸೊ ಆಮೇಲೆ ಕೆಲವು ಪ್ರಕರಣಗಳೆಲ್ಲ ಅದೇ ರೀತಿ ಮಾಡಿ ಸುಮಾರು ಪ್ರಕರಣಗಳು ಕಂದಾಯ ಇಲಾಖೆಯಲ್ಲಿ ಬಗೆಹರಿಸ್ತಾ ಬಂದ್ವು. ಅದು ನಾನು 5,000 ಪ್ರಕರಣಗಳಲ್ಲಿ ಸುಮಾರು 800ಕ್ಕೂ ಹೆಚ್ಚು ಪ್ರಕರಣಗಳು ಸಿವಿಲ್ ನೇಚರ್ ಇತ್ತು, ಟೈಟ್ಲಿಗೆ ಸಂಬಂಧಪಟ್ಟಿತ್ತು. ನಮ್ಮ ನ್ಯಾಯಾಲಯದಲ್ಲಿ ಅದನ್ನ ಅಡ್ಮಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನು ಅಡಿಯಲ್ಲಿ. ಯಾಕೆಂದ್ರೆ ಸುಮಾರು ರಿಪೋರ್ಟಬಲ್ ಜಡ್ಮೆಂಟ್ಸ್ ಆಗಿದ್ದು, ನಮ್ಮ ಕಂದಾಯ ಇಲಾಖೆಯಲ್ಲೂ ಕೂಡ ಸರ್ಕ್ಯುಲರ್ಸ್ ಬಂದಿತ್ತು. ಅದೆಲ್ಲ ಹಾಗೆ ಮಾಡಿ ಕೊನೆಗೆ 2021 ನವೆಂಬರ್ 4 ನಾನು ಅದನ್ನು ಮಾಡಿ ತುಷಾರ್ ಗಿರಿನಾಥ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಆನ್ಲೈನಲ್ಲಿ ಚೆಕ್ ಮಾಡಿ ಎಸ್ all the assistant commissioners and tahsildars has to follow the same principle which applied by the assistant commissioner ಚಿಕ್ಕಮಗಳೂರು ಅಂತೇಳಿ ಕನ್ನಡದಲ್ಲಿ ಸರ್ಕಾರ ಮಾಡಿ ಹೇಳೋರು ವಿಸಿನಲ್ಲಿ ನೋಡಿ ಅವ್ರು ಹೇಗೆ ಮಾಡಿದ್ರೆ ಮಾಡಿ. ನಾವು ಸಣ್ಣ ಪುಟ್ಟ ದೋಷಗಳು ಮಾಡಿರ್ಬೋದು ಆದೇಶ ಬರೀಬೇಕಾದ್ರೆ, ಬಟ್ ಅದು ನೆಕ್ಸ್ಟ್ ಸ್ಟೆಪ್ ಇದ್ದೇ ಇರುತ್ತೆ. ನಮಗೆ ತಿಳುವಳಿಕೆ ಇಲ್ಲದೋ ಆ ಒಂದು ಸಮಯದಲ್ಲಿ ಆದರೆ ನಾವು ನ್ಯಾಯಸಮ್ಮತವಾಗಿ ನಿಷ್ಪಕ್ಷಪಾತವಾಗಿ ಮಾಡಲಿಕ್ಕೆ ಕ್ರಮ ವಹಿಸಿರ್ತೀವಿ. ಅಂತಹ ಒಂದು ನ್ಯಾಯ ಪ್ರಕರಣಗಳನ್ನ ಇವತ್ತು ಬಹಳಷ್ಟು ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯಲ್ಲಿ 12-13 ಸಾವಿರ ಪ್ರಕರಣಗಳು ಈ 1.5 ವರ್ಷದಲ್ಲಿ ಸರ್ಕಾರ ಬಂದ ಮೇಲೆ ಬಗೆಹರಿದಿದ್ದಾವೆ. ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ಇದ್ದಂತಹ 4 ವರ್ಷ 5 ವರ್ಷ ಪ್ರಕರಣಗಳು ಕೂಡ ಬಗೆಹರಿದಿದ್ದಾವೆ. ಡೆಪ್ಯೂಟಿ ಕಮಿಷನರ್ ಕೋರ್ಟ್ನಲ್ಲಿ ಇದ್ದಂತಹ ಪ್ರಕರಣಗಳು ಕೂಡ ಬಗೆಹರಿದಿವೆ. ಅದರ ರಿಸಲ್ಟ್ ತಮಗೆಲ್ಲ ಗೊತ್ತಿರ್ಬೋದು ಅಂತ ಅನಿಸುತ್ತೆ. ನಾವು ಒಮ್ಮೊಮ್ಮೆ ವಕೀಲರಿಗೆ ಕೇಳ್ತಾ ಇದ್ದೀನಿ, ನಾನು ಅಡ್ಮಿಟ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ನಿಮಗೆ 3 months ಅಷ್ಟೇ ಟೈಮ್ ಕೊಡ್ತೀನಿ, ಏನು ನಿಮ್ಮದು ನ್ಯಾಯಬದ್ಧವಾದ ಶುಲ್ಕ ಇದೆ ತಗೊಂಡು ಆರ್ಗ್ಯುಮೆಂಟ್ ಮಾಡಿ, 3-4 ಆರ್ಗ್ಯುಮೆಂಟ್ ಅಷ್ಟೇ ಕೊಡ್ತಿದ್ದು ಅಂತ ಬಹಳ ಸಪೋರ್ಟ್ ಮಾಡೋರು. ಅವ್ರು ಅದನ್ನೇ ಕೇಳ್ತಾ ಇದ್ರು ವಕೀಲರು. ಅವರು ಸರ್ ಬೇಗ ಬಗೆಹರಿಸಿದ್ರೆ ನಾವು ಖುಷಿ ಪಡ್ತೀವಿ, ನಮಗೆ ಪ್ರಕರಣಗಳು ಜಾಸ್ತಿ ಬರ್ತವೆ, ನಮಗೂ ಒಳ್ಳೆ ಹೆಸರು ಬರುತ್ತೆ, ನಮ್ಮ ಹತ್ರ ಕೇಸ್ಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ರೆವಿನ್ಯೂಗೆ ಸಂಬಂಧಪಟ್ಟಿದ್ದು ಅಂದರೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅನುಭವ ಭೌತಿಕ ಖಾತೆಗೆ ಸಂಬಂಧಪಟ್ಟಂಥದ್ದು. ಈಗ ನಮ್ಮ ಅಶೋಕ್ ಅವರು ಇಲ್ಲೇ ಇದ್ದಾರೆ. ಸಾಕಷ್ಟು ಸಮಯ ನಾನು ಅವರಿಗೆ ಅಡಿಷನಲ್ DC ಇದ್ದಾಗ ಫೋನ್ ಮಾಡಿ ಹೇಳ್ತಾ ಇದ್ದೆ, ಟೈಮ್ ತಗೋಬೇಡಿ ಜಾಸ್ತಿ. ಯಾರೋ ಒಬ್ರು ಸುಮ್ಮನೆ ತಕರಾರು ಹಾಕಿರ್ತಾರೆ, ನಾಟ್ ರಿಲೇಟೆಡ್ ಅಟ್ ಆಲ್, ಅವ್ರ ಸಂಬಂಧವೇ ಇಲ್ಲ, ಬ್ಲಡ್ ರಿಲೇಟಿವ್ಸ್ ಅಲ್ವೇ ಇಲ್ಲ, ಒಂದು ತಕರಾರು ಹಾಕಿರ್ತಾರೆ. ಆ ತಕರಾರನ್ನು ತಿಳಿದುವಂಥವ್ರು ಅವರನ್ನು ಸಹ ನಮ್ಮ ಸಂಘದವರು ಆಹ್ವಾನಿಸಿದ್ದಾರೆ. ಅವರು ಸಹ ಸರ್ವೆ ಬಗ್ಗೆ ಹಲವಾರು ವಿಚಾರಗಳನ್ನ ಹೇಳ್ತಾರೆ. ವೇದಿಕೆ ಮೇಲೆ ಅವರು ಬೇಡ ಅಂತ ನಾವೇ ಒಂದು ತೀರ್ಮಾನ ತಗೊಂಡ್ವಿ. ಅವ್ರದ್ದೇನೋ ಒಂದು ಡಿಸ್ಪ್ಯೂಟ್ ಇತ್ತು, ನಮ್ಮ ಭಾವನೆಯಿಂದ ಬಂದಿದ್ದಾರೆ. ಅವರು ಅಲ್ಲಿ ಬಂದು ಅವರು ತಿಳಿದ ಮಟ್ಟಿಗೆ ಒಂದು ತಿಳುವಳಿಕೆಯನ್ನು ಹೇಳ್ತಾರೆ. ಶಂಕರೇಗೌಡರಿಗೆ ಸ್ವಾಗತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಬಸವನಹಳ್ಳಿ ಗ್ರಾಮದಲ್ಲಿರುವ ಮೇಧ ಜನಾಂಗದವರು ವಾಸಿಸುತ್ತಿರುವ ಪ್ರದೇಶಕ್ಕೆ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಭೇಟಿ ನೀಡಿ ಪರಿಶೀಲಿಸಿದರು. ಕುಶಾಲನಗರ ತಾಲೂಕು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಬಸವನಹಳ್ಳಿ ಗ್ರಾಮದಲ್ಲಿರುವ ಮೇಧ ಜನಾಂಗದ ವಾಸಿಸುತ್ತಿರುವ ಪ್ರದೇಶಗಳಿಗೆ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿರವರು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ಸಂದರ್ಭ ಸ್ಥಳೀಯರು ತಯಾರಿಸಿದ ಕರಕುಶಲ ಬಿದುರಿನ ಉತ್ಪನ್ನಗಳನ್ನು ಹಾಗೂ ಸದರಿ ಚಟುವಟಿಕೆಗಳಿಗೆ ಸರ್ಕಾರದಿಂದ ಪಡೆಯುತ್ತಿರುವ ಸವಲತ್ತುಗಳ ಬಗ್ಗೆ ಪರಿಶೀಲಿಸಿ ಮಾರ್ಗದರ್ಶನ ನೀಡಿದರು. ಬಸವನಹಳ್ಳಿ ಗ್ರಾಮದ ದಿಡ್ಡಳ್ಳಿ ಪುನರ್ವಸತಿ ಕೇಂದ್ರದ ಮನೆಗಳಿಗೆ ಭೇಟಿ ನೀಡಿ ಅಸಮರ್ಪಕ ಒಳಚರಂಡಿ ವ್ಯವಸ್ಥೆ ಹಾಗೂ ಸ್ಥಳೀಯ ಶಿಬಿರದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಚಾಲನೆ ನೀಡದಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತದನಂತರ ದೊಡ್ಡಬೆಟಗೇರಿ ಗ್ರಾಮದಲ್ಲಿ ಸೋಲಿಗ ಜನಾಂಗದವರಿಗೆ ಸರ್ಕಾರದ ವತಿಯಿಂದ ನೀಡಲಾಗುತ್ತಿರುವ ಹೊಲಿಗೆ ತರಬೇತಿ ಕಾರ್ಯಾಗಾರವನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಯುತ ಶೇಖರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಪರಮೇಶ್ ಕುಮಾರ್, ಕುಶಾಲನಗರ ತಾಲೂಕು ದಂಡಾಧಿಕಾರಿಗಳಾದ ಕಿರಣ್ ಜಿ ಗೌರಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದೇಗೌಡ, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಸುಮೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ನಾಪೋಕ್ತ ಸಮೀಪದ ಕೊಳಕೇರಿ ಗ್ರಾಮದಲ್ಲಿ 60 ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಕೊಳಕೇರಿ ಗ್ರಾಮದಿಂದ ಕೋಕೇರಿಗೆ ಸಂಪರ್ಕಿಸುವ ಕುಪ್ಪೋಟು ರಸ್ತೆಯನ್ನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣನವರು ಉದ್ಘಾಟನೆ ಮಾಡಿದ್ರು.
ಅಭಿವೃದ್ಧಿ ಕಾಣದ ಈ ರಸ್ತೆಯನ್ನು ಶಾಸಕರು ಇತ್ತೀಚೆಗೆ ಬಿಡುಗಡೆ ಮಾಡಿದ 60 ಲಕ್ಷ ರುಗಳ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗಿದೆ. ಶಾಸಕರು ಕಾಮಗಾರಿ ವೀಕ್ಷಿಸಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಸ್ಥಳೀಯರು ಗುಣಮಟ್ಟದ ಬಗ್ಗೆ ಗಮನಹರಿಸಬೇಕೆಂದು ಶಾಸಕರು ಸಲಹೆ ನೀಡಿದರು. ಬಳಿಕ ಕೊಳಕೇರಿ ಗ್ರಾಮದ ತೊತ್ತಿಯೆಂಡ ಬಾರಿಕೆ ಕಡೆ ತೆರಳುವ ರಸ್ತೆಗೆ 13 ಲಕ್ಷ ರು ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 65 ಲಕ್ಷ ರುಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಇಸ್ಮಾಯಿಲ್ ಮಾತನಾಡಿ, ಶಾಸಕರಾದ ಎಸ್ ಪೊನ್ನಣ್ಣ ಜನರ ಬೇಡಿಕೆ ಮತ್ತು ನಿರೀಕ್ಷೆಯಂತೆ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷ ರೇಣುಕೇಶ್, ಕಾಂಗ್ರೆಸ್ ವಲಯ ಅಧ್ಯಕ್ಷರಾದ ಮಾಚಟ್ಟಿರ ಕುಶಾಲಪ್ಪ, ಸದಸ್ಯರಾದ ಕುಲ್ಲೆಟ್ಟಿರ ಅರುಣ್ ಬೇಬ, ಹೇಮ ಅರುಣ್, ಅಶ್ರಫ್, ಇಬ್ರಾಹಿಂ, ಆಮೀನಾ, ಮೋಹಿತ್, ಗಂಗಮ್ಮ, ಶಾಂತಿ, ನಾಯಕಂಡ ಕುಂಜಣ್ಣ ಮತ್ತು ಜಮಾಅತ್ ಅಧ್ಯಕ್ಷರಾದ ಅಶ್ರಫ್, ಎ ಹ್ಯಾರಿಸ್, ಎಕೆ ಖಾದರ್, ಗ್ರಾಮಸ್ಥರಾದ ಮೊಹಮ್ಮದ್, ರಜಾಕ್, ಗಪೂರ್, ಮಜೀದ್, ರಹೀಂ, ಬಶೀರ್, ಕೋಕೇರಿ ಗ್ರಾಮಸ್ಥರಾದ ಚೇನಂಡ ಗಿರೀಶ್ ಪುನಚ್ಚ, ಚೆನ್ನಂಡ ಜೆಪ್ಪುದೇವಯ್ಯ, ಪೊನ್ನಚಂಡ ಟೀನಾ ಡಿವಿನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಈ ಕೆಲಸ ಮಾಡುವಾಗ ಯಾರು ಕಳಪೆ ಕಾಮಗಾರಿಗೆ ಆಸ್ಪತ್ರೆ ಕೊಡದೆ ಸರ್ವರ ಹೆಸರಿನಲ್ಲಿ ನಮ್ಮ MLA ಒಳ್ಳೆ ಹೆಸರನ್ನು ತರಬೇಕು. ಕಳಪೆ ಕಾಮಗಾರಿ ಯಾರು ಆಸ್ಪತ್ರೆ ಕೊಡಬಾರ್ದು, ಪ್ರತಿಯೊಬ್ಬರು ನೋಡ್ಕೊಬೇಕು. ಅವರ ಅಮೃತ ಈಗ ಗುದ್ದಲಿ ಪೂಜೆ ಮಾಡಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಪಂಚಾಯತಿ ವ್ಯಾಪ್ತಿಯ ಕೊಳಕೇರಿ ಕೋಕೇರಿ ಸಂಪರ್ಕ ರಸ್ತೆಯನ್ನು ಇಂದಿನ ಜನಪ್ರತಿನಿಧಿಗಳಿಗೆ ಎಷ್ಟೇ ಒತ್ತಡ ಹಾಕಿದ್ರು ಮಾಡದಿರುವುದರಿಂದ ನಮ್ಮ ಘನಪಟ್ಟ ಈ ವಿಭಾಗದ ನಮ್ಮ ವಿರಾಜಪೇಟೆ ತಾಲೂಕಿನ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಸಂಪುಟದಲ್ಲಿ ಇವರು 50 ಲಕ್ಷ ರೂಪಾಯಿಗಳಲ್ಲಿ 25 ವರ್ಷಗಳಿಂದ ಆಗದಿರುವಂತಹ 50 ಲಕ್ಷದ ಕಾಂಕ್ರೀಟ್ ಮತ್ತು 10 ಲಕ್ಷದ ಡಾಂಬರೀಕರಣ ಮಾಡಿಕೊಟ್ಟಿದ್ದಾರೆ. ಸರ್ವಶಕ್ತನಾದ ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ರಾಜಕೀಯದಲ್ಲಿ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತೇಳಿ ಸ್ವಾಗತ ಬಯಸುತ್ತಾ ನಮ್ಮ ಕುಶಲಪ್ಪನವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಇಸ್ಮಾಯಿಲ್ ಅವರು ಸ್ವಾಗತ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಊರಿನ ಗ್ರಾಮಸ್ಥರ ಪರವಾಗಿ ಬ್ಲಾಕ್ ಅಧ್ಯಕ್ಷರಾದ ಇಸ್ಮಾಯಿಲ್ ರವರಿಗೆ ಹಾರ ಹಾಕಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕರ್ತರು, ಜಮಾತ್ ಅಧ್ಯಕ್ಷರು ನಮ್ಮ ಶಾಸಕರನ್ನು ಸನ್ಮಾನಿಸಬೇಕಂತ ಕೇಳ್ಕೊಳ್ತೇನೆ. ಶಾಲು ಹೊದಿಸಿಕೊಡ ಮುಖಾಂತರ ಬಹುದಿನದ ಈಗ ಎಲ್ಲರೂ ಕಾತುರರಾಗಿದ್ದಂಥ ಈ ರಸ್ತೆಯನ್ನು ನಮ್ಮ ಶಾಸಕರಾದ ಎಸ್ ಪೊನ್ನಣ್ಣ ಉದ್ಘಾಟಿಸಲಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಾಮಾನ್ಯ ಸಭೆಯು ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿರುವ ಮೇಧ ಜನಾಂಗದ ವಾಸಿಸುತ್ತಿರುವ ಪ್ರದೇಶಕ್ಕೆ ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಭೇಟಿ ನೀಡಿ ಪರಿಶೀಲಿಸಿದರು. ಕ್ಯಾರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಕಂದಾಯ ಅದಾಲತ್, ಪಹಣಿ ತಿದ್ದುಪಡಿ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.